ಫೈನಾನ್ಸ್ ವಿಚಾರದಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಈಗಾಗಲೇ ಬಿಲ್ಲು ಕ್ಯಾಬಿನೆಟ್ ಬಂದು ಚರ್ಚೆ ಮಾಡಿದ್ದೇವೆ. ಕೆಲವು ಇನ್ನು ಲೀಗಲ್ ಆಸ್ಪೆಕ್ಟ್ಸು ನೋಡ್ತಾ ಇದ್ದೇವೆ. ವಿ ಆರ್ ವೆರಿ ಸೀರಿಯಸ್. ಸೊ ಅದಕ್ಕೆ ಇವತ್ತು ಚೀಫ್ ಮಿನಿಸ್ಟ್ರು ಬೇರೆ ಮೀಟಿಂಗ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ 4 ಗಂಟೆಗೆ ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಭಾಳ ಡೀಟೇಲಾಗಿ ಸ್ವಲ್ಪ ನಾವು ಹೋಗಬೇಕಾಗಿದೆ. ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ NBFC ಅವ್ರಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಭಾಳ ಜಾಸ್ತಿ ಇದೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸವ್ರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ವ್ಯಾಪಕವಾಗಿ ಚರ್ಚೆ ಸಲಹೆಗಳನ್ನು ಇನ್ನು ಕೆಲವು ಸೀನಿಯರ್ ಮಿನಿಸ್ಟರ್ಸ್ನ ಕರೆಸಿ ಈಗ ಮಾತಾಡ್ತಾ ಇದ್ದಾರೆ. ನೋಡಿಯಪ್ಪ, ಇದು ಒಬ್ಬರು ಇಬ್ರಿಗಲ್ಲ, ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚಿಗೆ ಕುಟುಂಬಗಳಿಗೆ ಈಗಾಗಲೇ ಫೈನಾನ್ಸು ವಿವಿಧ ರೀತಿಯಲ್ಲಿ ಫಲಾನುಭವಿಗಳಿದ್ದಾರೆ. ಸೊ ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ ಆಂಧ್ರಲ್ಲೋ ತೆಲಂಗಾಣನೋ ಇಂಥ ಒಂದು ನಡೆದಿತ್ತು. ಬಟ್ ಈಗ ನಮ್ಮಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲೂ ಅಧಿಕಾರ ಇಲ್ಲ ಈ ರೀತಿ ದಬಾವಣೆ ಮಾಡಿ ಸಾಯಂಕಾಲ ಹೋಗಿ ಕಿರುಕುಳ ಕೊಡಲಿಕ್ಕೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿದೆ. ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆನ ನಾವು ಸರಿ ಮಾಡ್ತೀವಿ. ಅದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಇವತ್ತು ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂದೇಶ ಕಳಿಸ್ಬೇಕು ನೋಡೋಣ. ಈಗ ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಇನ್ನು ನಮಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ತರಿಸ್ಕೊಂಡಿದ್ದಾರೆ. ಅದು ನಂಬರ್ಸು ಕೆಲವರು ಜಾಸ್ತಿ ಹೇಳ್ತಾರೆ, ಕೆಲವರು ಕಡಿಮೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ. ನೋಡೋಣ. ನನಗಿರೋದು ಒಂದು ಬಾಯಿ. ಏನಿಲ್ಲ, BMRCL ರೇಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕಮಿಟಿನೇ ತೀರ್ಮಾನ ಮಾಡೋದು. ಅವರು ನಮ್ಮವರು ಚೇರ್ಮನ್ನೇ ಅವರೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಅವ್ರು ತೀರ್ಮಾನ ಮಾಡಿರೋದು. ನಾವೆಲ್ಲ ತೀರ್ಮಾನ ಮಾಡಿರೋದು. ಕಮಿಟಿಯವ್ರು ತೀರ್ಮಾನ ಮಾಡಿದ್ದು. ಎರಡೂ ಸರ್ಕಾರ ಸೇರಿ ನಾವು ಇದು ಕಂಪ್ನಿಯವರು ತೀರ್ಮಾನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಹೌದು, ಮೊದಲಿಂದನೂ ನಾನು ಹೇಳ್ತಾ ಇದ್ದೆ, ನಮ್ಮ ಪ್ರಣಾಳಿಕೆಯಲ್ಲೂ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದು. ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಎಲ್ಲ ಕನ್ನಡ ಸಂಘಟನೆಯವರು ಯಾರ್ದು ಕೇಸ್ ಇದೆ, ಜಿನೈನ್ ಕೇಸ್ ಇದೆ, ಅವರೆಲ್ಲ ಅರ್ಜಿ ಸಲ್ಲಿಸಲಿ. ಸರ್ಕಾರ ಖಂಡಿತ ಪರಿಶೀಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತೀವಿ. ಅದು ಕ್ಯಾಬಿನೆಟ್ಗೆ ಮಂಡಿಸ್ತದೆ. ಆಮೇಲೆ ನಾವು ಮಾಡ್ತೀವಿ.